ದೇವಶಯನಿ ಏಕಾದಶಿ ಆಚರಿಸಿದವನ ಪುಣ್ಯದ ಲೆಕ್ಕ ಬ್ರಹ್ಮನಿಗೂ ಸಿಕ್ಕಿಲ್ಲ. ಯಾವಾಗ ಈ ಏಕಾದಶಿ? ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ಬಹಳ ಮಹತ್ವವಿದೆ. ಅದರಲ್ಲೂ ಆಷಾಢದಲ್ಲಿ ಬರುವ ದೇವಶಯನಿ ಏಕಾದಶಿಯಂದು ವಿಷ್ಣುವು ವಿಶ್ರಾಂತಿ ತೆಗೆದುಕೊಳ್ಳಲು ಹೋಗುವ ದಿನ. ಆ ದಿನದ ಮುಹೂರ್ತವೇನು, ಮಹತ್ವವೇನು, ಏಕಾದಶಿ ಆಚರಣೆ ಹೇಗೆ? ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ಬಹಳ ಮಹತ್ವವಿದೆ. ಏಕಾದಶಿ ತಿಥಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ. ಈ ದಿನದಂದು ಭಗವಾನ್ ವಿಷ್ಣುವನ್ನು ನೇಮನಿಷ್ಠೆಯಿಂದ ಪೂಜಿಸಲಾಗುತ್ತದೆ. ಏಕಾದಶಿ ಉಪವಾಸವು ಮರಣಾನಂತರ ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಇದೆ. ತಿಂಗಳಲ್ಲಿ 2 ಬಾರಿ, ಅಂದರೆ ಕೃಷ್ಣ ಪಕ್ಷದಲ್ಲಿ ಒಂದು ಮತ್ತು ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ತಿಥಿ ಬರುತ್ತದೆ. ವರ್ಷದಲ್ಲಿ ಒಟ್ಟು 24 ಏಕಾದಶಿಗಳಿವೆ. ಜುಲೈನಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಇದೆ. ಏಕಾದಶಿ ದಿನಾಂಕ, ಪೂಜಾ ವಿಧಾನ, ಇತರೆ ವಿಷಯಗಳನ್ನು ತಿಳಿಯೋಣ. ದೇವಶಯನಿ ಏಕಾದಶಿಯು ಆಷಾಢ ಏಕಾದಶಿ, ಪದ್ಮ ಏಕಾದಶಿ ಮತ್ತು ಹರಿಶಯನಿ ಏಕಾದಶಿಯಂತಹ ಅನೇಕ ಹೆಸರುಗಳನ್ನು ಹೊಂದಿದೆ. ಈ ವರ್ಷ ದೇವಶಯನಿ ಏಕಾದಶಿಯು 17 ಜುಲೈ 2024ರಂದು ಬರುತ್ತದೆ. ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಮತ್ತು ಭಗವಾನ್ ವಿಷ್ಣುವಿನ ಕಡೆಗೆ ತಮ್ಮ ಭಕ್ತಿಯನ್ನು ತೋರಿಸಲು ಬಯಸುವ ಭಕ್ತರು ಈ ದಿನದಂದು ಉಪವಾಸವನ್ನು ಆಚರಿಸಬಹುದು. ಹರಿಶಯನಿ ಏಕಾದಶಿಯು ಪ್ರಾರಂಭವಾಗುವುದು ಜುಲೈ 16 ರಾತ್ರಿ 8:33ಕ್ಕೆ ಪ್ರಾರಂಭವಾಗುತ್ತದೆ. ಜುಲೈ 17 ರಾತ್ರಿ 9:02ಕ್ಕೆ ಮುಕ್ತಾಯವಾಗುತ್ತದೆ. ದೇವಶಯನಿ ಏಕಾದಶಿಯ ಮಹತ್ವ. ದೇವಶಯನಿ ಏಕಾದಶಿಯು ಇತರ ಎಲ್ಲಾ ಏಕಾದಶಿಗಳಿಗಿಂತ ಮಹತ್ವವಾಗಿದೆ. ಏಕೆಂದರೆ ಈ ದಿನದಂದು ಭಗವಾನ್ ವಿಷ್ಣುವು 4 ತಿಂಗಳ ಕಾಲ ನಿದ್ರಿಸುತ್ತಾನೆ ಮತ್ತು ಅವನು ಪ್ರಬೋಧಿನಿ ಏಕಾದಶಿ ಎಂದು ಎಚ್ಚರಗೊಳ್ಳುತ್ತಾನೆ. ದೇವಶಯನಿ ಎಂಬ ಪದದಲ್ಲಿ ದೇವ ಎಂದರೆ ದೇವರು ಮತ್ತು ಶಯನ ಎಂದರೆ ನಿದ್ರೆ. ಭಗವಾನ್ ವಿಷ್ಣುವು ಶೇಷನಾಗನಿಂದ ಮಾಡಿದ ಹಾಸಿಗೆಯ ಮೇಲೆ ಹಾಲಿನ ಬ್ರಹ್ಮಾಂಡದ ಸಾಗರದಲ್ಲಿ ನಿದ್ರಿಸುತ್ತಾನೆ. ಭಗವಂತ 4 ತಿಂಗಳ ಕಾಲ ನಿದ್ರಾಯೋಗಕ್ಕೆ ಹೋಗುತ್ತಾನೆ ಮತ್ತು ಶಿವನು ಬ್ರಹ್ಮಾಂಡದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ಭಗವಾನ್ ವಿಷ್ಣುವು ಈ ಅವಧಿಯಲ್ಲಿ ಪಾತಾಳ ಲೋಕಕ್ಕೆ ಹೋದರು ಎಂದು ನಂಬಲಾಗಿದೆ. ಏಕೆಂದರೆ ಭಗವಾನ್ ವಿಷ್ಣುವು ವಾಮನ ಅವತಾರವನ್ನು ತೆಗೆದುಕೊಂಡಾಗ ಅವನು ಬಲಿರಾಜನಿಗೆ ವರವನ್ನು ನೀಡಿದನು. ಅಲ್ಲಿ ಅವನು 4 ತಿಂಗಳ ಕಾಲ ಪಾತಾಳ ಲೋಕದಲ್ಲಿ ಇರುತ್ತಾನೆ. ಹಿಂದೂ ನಂಬಿಕೆಯ ಪ್ರಕಾರ ಅಂದಿನಿಂದ ಹಿಂದೂಗಳು ದೇವಶಯನಿ ಏಕಾದಶಿಯನ್ನು ಆಚರಿಸುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಆಶೀರ್ವಾದಕ್ಕಾಗಿ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಭಗವಂತ ಮಲಗಿರುವ ಕಾರಣ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಹಿಂದೂ ನಂಬಿಕೆಯ ಪ್ರಕಾರ ದೇವಶಯನಿ ಏಕಾದಶಿಯಂದು ಉಪವಾಸವನ್ನು ಆಚರಿಸುವುದು ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತದೆ ಮತ್ತು ಭಕ್ತರು ತಮ್ಮ ಹಿಂದಿನ ಪಾಪಗಳನ್ನು ತೊಡೆದು ಹಾಕುತ್ತಾರೆ. ದೇವಶಯನಿ ಏಕಾದಶಿಯ ಆಚರಣೆ ಮತ್ತು ಉಪವಾಸ. ಈ ವರ್ಷದ ದೇವಶಯನಿ ಏಕಾದಶಿಯು 4 ಯೋಗಗಳನ್ನು ಹೊಂದಿದೆ. ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗ, ಶುಕ್ಲಯೋಗ ಮತ್ತು ಶುಭಯೋಗ. ಭಕ್ತರು ಸಾಮಾನ್ಯವಾಗಿ ಬೆಳಗ್ಗೆ 3:30ರಿಂದ 5 ನಡುವೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಭಕ್ತರು ದೇವಶಯನಿ ಏಕಾದಶಿಯ ಆರಂಭದಿಂದ ದೇದಶಿಯ ಸೂರ್ಯೋದಯದವರೆಗೆ ಮರುದಿನ ಭಗವಂತನಿಂದ ಆಶೀರ್ವಾದ ಪಡೆಯಲು ಉಪವಾಸ ಮಾಡುತ್ತಾರೆ. ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಲು ಮರುದಿನ ಸೂರ್ಯೋದಯದ ನಂತರ ನಿಮ್ಮ ದೇವಶಯನಿ ಏಕಾದಶಿ ಉಪವಾಸವನ್ನು ಮುರಿಯುವುದು ಕಡ್ಡಾಯವಾಗಿದೆ. ಭಕ್ತರು ತಮ್ಮ ಉಪವಾಸವನ್ನು ಮುರಿಯಲು ಹರಿವಾಸರನ್ನು ಕಾಯಬೇಕು. ಹರಿವಾಸರವು ದ್ವಾದಶಿಯ 4ನೇ ಒಂದು ಭಾಗವಾಗಿದೆ. ಹಿಂದೂ ನಂಬಿಕೆಯ ಪ್ರಕಾರ ಉಪವಾಸವನ್ನು ಮುರಿಯಲು ಅತ್ಯಂತ ಮಂಗಳಕರ ಸಮಯವೆಂದರೆ ಪ್ರಾತಃಕಾಲ. ಒಂದು ಪ್ರಮುಖ ವಿಷಯವೆಂದರೆ ಭಕ್ತರು ಮಧ್ಯಾಹ್ನದ ಸಮಯದಲ್ಲಿ ದೇವಶಯನಿ ಏಕಾದಶಿ ಉಪವಾಸವನ್ನು ಮುರಿಯುವುದನ್ನು ತಪ್ಪಿಸಬೇಕು. ಕುಟುಂಬ ಸಮೇತ ಭಕ್ತರು 1 ದಿನದ ಉಪವಾಸವನ್ನು ಆಚರಿಸಬೇಕು ಮತ್ತು ಸನ್ಯಾಸಿಗಳು, ವಿಧವೆಯರು ಮತ್ತು ಮೋಕ್ಷವನ್ನು ಪಡೆಯಲು ಬಯಸುವ ಜನರು 2 ದಿನಗಳ ಕಾಲ ಉಪವಾಸವನ್ನು ಆಚರಿಸಬಹುದು. ಭಕ್ತರು ಉಪವಾಸದ ನಂತರ ಬ್ರಾಹ್ಮಣರಿಗೆ ಮತ್ತು ಬಡವರಿಗೆ ದಾನ ಮಾಡಬೇಕು
ಮತ್ತು ಅವರ ಎಲ್ಲಾ ಪಾಪಗಳನ್ನು ಕ್ಷಮಿಸಬೇಕು. ಹಸುದಾನ ಅಥವಾ ದಾರಿ ತಪ್ಪಿ ಪ್ರಾಣಿಗಳಿಗೆ ಆಹಾರ ನೀಡುವುದು ಅತ್ಯಂತ ಭರವಸೆಯ ದಾನ ಕಾರ್ಯವೆಂದು ಪರಿಗಣಿಸಲಾಗಿದೆ. ಭಕ್ತರು ಉಪವಾಸದ ಸಮಯದಲ್ಲಿ ಭಗವಾನ್ ವಿಷ್ಣುವನ್ನು ಪೂಜಿಸಬೇಕು, ಭಜನೆಗಳನ್ನು ಹಾಡಬೇಕು, ದೇವಶಯನಿ ಏಕಾದಶಿ ವ್ರತ ಕಥಾವನ್ನು ಕೇಳಬೇಕು ಅಥವಾ ಮಂತ್ರಗಳನ್ನು ಪಠಿಸಬೇಕು. ಭಕ್ತರು ವಿಷ್ಣುವಿಗೆ ಹೂವು ಮತ್ತು ಪ್ರಸಾದವನ್ನು ಅರ್ಪಿಸಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ದೇವಶಯನಿ ಏಕಾದಶಿಯ ಆಚರಣೆಗಳು. ಹಿಂದೂ ನಂಬಿಕೆಗಳ ಪ್ರಕಾರ ದೇವಶಯನಿ ಏಕಾದಶಿಯ ದಿನದಂದು ಭಕ್ತಾದಿಗಳು ಏಕಾದಶಿಯ ದಿನದಂದು ಯಾವುದೇ ನಕಾರಾತ್ಮಕತೆಯನ್ನು ತಪ್ಪಿಸಲು ಕಪ್ಪು ವಸ್ತ್ರವನ್ನು ಧರಿಸಬಾರದು. ಹರಿಶಯನಿ ಏಕಾದಶಿಯಂದು ಜನರು ಪೀಪಲ್ ಮರ ಮತ್ತು ತುಳಸಿಗೆ ಪ್ರಾರ್ಥನೆ ಸಲ್ಲಿಸಬಾರದು. ಭಗವಾನ್ ವಿಷ್ಣುವು ಮಲಗಿರುವ ಕಾರಣ ಜನರು ಮದುವೆ, ಮುಂಡನ ಮುಂತಾದ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಯೋಜಿಸಬಾರದು. ಈ ಸಮಯದಲ್ಲಿ ಭಕ್ತರು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.